ಬಿಟ್ಕಾಯಿನ್ ಹಗರಣ ಪ್ರಕರಣ ಐಪಿಎಸ್ ಅಧಿಕಾರಿಗೆ ಬುಲಾವನ್ನ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೋಡಿ, ಇದು ಇಡೀ ದೇಶವೇ ನಿಬ್ಬೆರಗಾಗಿದ್ದಂತ ಪ್ರಕರಣವಾಗಿತ್ತು. ಕರ್ನಾಟಕದಲ್ಲಿ ಆದಂತ ಒಂದು ಪ್ರಕರಣ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡಿದಂತ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕು ಪಡ್ಕೊಂಡಿದೆ. ಐಪಿಎಸ್ ಅಧಿಕಾರಿ ಸಂದೀಪ್ ಪಾಟೀಲ್ಗೆ ಬುಲಾವನ್ನ ನೀಡಲಾಗಿದೆ. ಇದು ಎರಡನೇ ಬಾರಿ ಬುಲಾವನ್ನ ನೀಡ್ತಾ ಇರೋದು. ಫೆಬ್ರವರಿಯಲ್ಲಿ ಒಂದ್ಸತಿ ಬುಲಾವನ್ನ ನೀಡಿದ್ರು, ಆಗ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ರು. ಈಗ ಮತ್ತೊಮ್ಮೆ ಕರೆದಿದ್ದಾರೆ. ಮಧ್ಯಾಹ್ನ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ಎರಡನೇ ಬಾರಿ ವಿಚಾರಣೆಗೆ ಹಾಜರಾಗೋಕೆ ಈ ಒಂದು ಕರೆಯನ್ನ ಕೊಡಲಾಗಿದೆ. ಪ್ರಕರಣದ ಕೆಲ ಹೇಳಿಕೆ ದಾಖಲು ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೋಡಿ, ಈ ಬಿಟ್ಕಾಯಿನ್ ಹಗರಣ ಅನ್ನೋದು ಸಾಕಷ್ಟು ಚರ್ಚೆಯನ್ನ ಹುಟ್ಟಾಕಿತ್ತು. ಇವತ್ತು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಲಿಕ್ಕೆ ಬುಲಾವನ್ನ ನೀಡಿದ್ದಾರೆ ಐಪಿಎಸ್ ಅಧಿಕಾರಿಗೆ. ಫೆಬ್ರವರಿಯಲ್ಲಿ ಒಂದ್ಸತಿ ಇದೇ ರೀತಿಯಾಗಿ ಅವರನ್ನ ಕರೆದಿದ್ರು, ವಿಚಾರಣೆಯನ್ನ ಮಾಡಿದ್ರು. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಯಾಗಿದ್ದು ಇವರೇ ಸಂದೀಪ್ ಪಾಟೀಲ್ ಅವರು. ಆ ಕಾರಣಕ್ಕಾಗಿ ಇವರನ್ನ ಇದೀಗ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ. ಸಂದೀಪ್ ಪಾಟೀಲ್ ಅವರು ಸಿಸಿಬಿ ಜಂಟಿ ಆಯುಕ್ತರಾಗಿದ್ದಾಗ ಈ ಕೇಸ್ ದಾಖಲಾಗಿತ್ತು. ಈಗ ತನಿಖೆ ನಡೀತಾ ಇದೆ. ಸಿಐಡಿ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ತನಿಖೆಯ ಭಾಗವಾಗಿ ಸಂದೀಪ್ ಪಾಟೀಲ್ ವಿಚಾರಣೆಯನ್ನ ಇವತ್ತು ಮಾಡಲಾಗತ್ತೆ. ಇದು ಎರಡನೇ ಬಾರಿ ಇವರು ಭೇಟಿಯನ್ನ ಕೊಡ್ತಾ ಇರೋದು, ಅಂದ್ರೆ ಎರಡನೇ ಬಾರಿ ವಿಚಾರಣೆಯನ್ನ ಎದುರಿಸ್ತಾ ಇರುವಂಥದ್ದು. ನೋಡಿ, ಈ ಪ್ರಕರಣ 2023ರ ಜುಲೈನಲ್ಲಿ ಕಾಂಗ್ರೆಸ್ ಸರ್ಕಾರ ಎಸ್ಐಟಿ ರಚನೆ ಮಾಡಿ ತನಿಖೆ ಆಗಬೇಕು ಅಂತ ಆದೇಶಿಸಿತ್ತು. ಇದರಲ್ಲಿ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಒಂದು ಅನುಮಾನ ಇತ್ತು ಮತ್ತು ಕರೆಕ್ಟ್ ಆಗಿ ತನಿಖೆ ನಡೆದಿಲ್ಲ, ತನಿಖೆಯ ಆಂಗಲ್ ಚೇಂಜ್ ಆಗಿದೆ, ತನಿಖೆಯ ದಿಕ್ಕು ಚೇಂಜ್ ಆಗಿದೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಲಾಗ್ತಾ ಇತ್ತು. ಆಗ ಕಾಟನ್ಪೇಟೆ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಆರೋಪಿಗಳ ಹೆಸರನ್ನೇ ಪ್ರಸ್ತಾಪ ಮಾಡದೆ ತನಿಖೆಯನ್ನು ಶುರು ಮಾಡಿಬಿಟ್ಟಿದ್ರು. ಸೊ ಆ ಕಾರಣಕ್ಕಾಗಿ ಇದರಲ್ಲಿ ಸಾಕಷ್ಟು ಅನುಮಾನ ಕೂಡ ಇದೆ ಈ ಪ್ರಕರಣದಲ್ಲಿ. ಬಿಟ್ಕಾಯಿನ್ ಹಗರಣದಲ್ಲಿ ಎಡಿಜಿಪಿ ಮಗನ ವಿಚಾರಣೆಯನ್ನ ಕೂಡ ಮಾಡಲಾಗುತ್ತೆ. ಎಡಿಜಿಪಿ ಪುತ್ರ ರಿಷಬ್ ವಿಚಾರಣೆಯನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 2016 ಮತ್ತು 17ರ ಅವಧಿಯಲ್ಲಿ ನಡೆದಿದ್ದಂಥ ವ್ಯವಹಾರದ ಬಗ್ಗೆ ವಿಚಾರಣೆಯನ್ನ ಮಾಡಿದ್ದಾರೆ. 5.5 ಕೋಟಿಯ 150 ಬಿಟ್ಕಾಯಿನ್ಗಳ ವ್ಯವಹಾರವನ್ನ ನಡೆಸಿದ್ದ ಶ್ರೀಕಿ. ಈ ವ್ಯವಹಾರವನ್ನ ಕೋಲ್ಕತ್ತಾದ ರಾಬಿನ್ ಖಂಡೇವಾಲಾ ಮೂಲಕ ಮಾಡಿಸಲಾಗಿತ್ತು. ಈ ವೇಳೆ ಲ್ಯಾವೆಲ್ಲೆ ರಸ್ತೆಯಲ್ಲಿ 57 ಲಕ್ಷಕ್ಕೆ ಕಾರು ಖರೀದಿಯನ್ನ ಮಾಡಿದ್ರು. ಜೆಪಿ ನಗರದಲ್ಲಿ ಶ್ರೀಕಿ ಇಟ್ಕೊಂಡಿದ್ದ ಪೋರ್ಷೆ ಕಾರನ್ನ ವಾಪಸ್ ನೀಡಿದ್ದ. ಈ ಸಮಯದಲ್ಲಿ 40 ಲಕ್ಷದ ಚೆಕ್ ಅನ್ನ ರಿಷಬ್ ಹೆಸರಿಗೆ ಪಡೆಯಲಾಗಿತ್ತು. ಹೀಗಾಗಿ ಹಣ ಪಡೆದ ಆರೋಪದ ಮೇಲೆ ರಿಷಬ್ನನ್ನ ವಿಚಾರಣೆ ಮಾಡಲಾಗಿದೆ. ಹಾಗೇನೆ ಮತ್ತೆ ಕರೆದಾಗ ವಿಚಾರಣೆಗೆ ಬರಬೇಕು ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ನೋಡಿ, ಈ ಹಿಂದೆ ಸಿಸಿಬಿ ಪೊಲೀಸರು ಈ ಪ್ರಕರಣದ ಪ್ರಮುಖ ಆರೋಪಿ ಅಂತಾರಾಷ್ಟ್ರೀಯ ಹ್ಯಾಕರ್ ಅಂತ ಕರೆಸಿಕೊಳ್ಳುವಂತ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಈತನನ್ನು ಬಂಧಿಸಿದ್ರು. ಆರೋಪಿ ರಾಜ್ಯ ಸರ್ಕಾರದ ಈ ಸಂಗ್ರಹಣಾ ಪೋರ್ಟಲ್ನಿಂದ ಈ ಜಾಲತಾಣ ಹ್ಯಾಕ್ ಮಾಡಿ 46 ಕೋಟಿ ರೂಪಾಯಿ ದೋಚಿದ್ದ ಸಂಗತಿ ಕೂಡ ಪತ್ತೆಯಾಗಿತ್ತು. ಆ ಸಂದರ್ಭದಲ್ಲಿ ಈ ಶ್ರೀಕಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಸಿದಂತ ಬಿಟ್ಕಾಯಿನ್ ಪ್ರಕರಣಗಳು ಹೊರ ಬಂದಿದ್ವು. ಆದರೆ ಪ್ರಕರಣದ ಬಗ್ಗೆ ಹೆಚ್ಚಿನ ತನಿಖೆನ ನಡೆಸಿರಲಿಲ್ಲ. ಸಿಸಿಬಿ ಪೊಲೀಸರು ತರಾತುರಿಯಲ್ಲಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಿದ್ರು. ಈ ನಡೆ ಹಲವು ಅನುಮಾನಕ್ಕೂ ಕೂಡ ಕಾರಣ ಮಾಡಿಕೊಟ್ಟಿತ್ತು. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈ ಪ್ರಕರಣ ಕೂಡ ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗದೆ ದೇಶದಾದ್ಯಂತ ಸದ್ದು ಮಾಡಿತ್ತು, ಸುದ್ದಿ ಆಗಿತ್ತು. ಸೊ ಈಗ ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ? ಇವತ್ತು ಕೂಡ ಅಧಿಕಾರಿಗಳನ್ನ ಬುಲಾವ್ ನೀಡಲಾಗಿದೆ, IPS ಅಧಿಕಾರಿಯನ್ನ. ಹೇಗೆ ನಡೀತಾ ಇದೆ ತನಿಖೆ, ಎಲ್ಲಿವರೆಗೂ ಆಗಿದೆ ಅಂತ? ಏನು ಬಿಟ್ಕಾಯಿನ್ ಪ್ರಕರಣ ಇತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಹಿಂದೆ ಶ್ರೀಕಿಯನ್ನ ಬಂಧನವನ್ನು ಮಾಡಲಾಗಿತ್ತು, ಆತನ ವಿಚಾರಣೆಯನ್ನ ಮಾಡಲಾಗಿತ್ತು. ಆತ ಬಂಧನ ಮಾಡಿದಂತ ಸಂದರ್ಭದಲ್ಲಿ ನಗರ ಬೆಂಗಳೂರು ಸಿಸಿಬಿ ನಗರ ಪೊಲೀಸರು ಏನಿದ್ರು, ಸೊ ಆ ಸಂದರ್ಭದಲ್ಲಿ ಆದಂತ ಪ್ರಕರಣ ಇದೆ. ಹಿಂದೆ ಅದಕ್ಕೆ ಸಂದೀಪ್ ಪಾಟೀಲ್ ಮುಖ್ಯಸ್ಥರಾಗಿದ್ದು, ಆ ಸಂದರ್ಭದಲ್ಲಿ ನಡೆದಂತ ಪ್ರಕರಣ ಇದಾಗಿತ್ತು. ಆ ಸಂದರ್ಭದಲ್ಲಿ ಈತನ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಈತನನ್ನ ದುರುಪಯೋಗವನ್ನು ಪಡಿಸ್ಕೊಳ್ಳಲಾಗಿದೆ, ಈತನಿಂದ ಒಂದಿಷ್ಟು ಹಣವನ್ನ ಮಾಡ್ಕೊಳ್ಳಲಾಗಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಈತನನ್ನು ದುರುಪಯೋಗ ಪಡಿಸ್ಕೊಂಡು ಕಸ್ಟಡಿಯಲ್ಲಿ ಇದ್ದಾಗ, ಅಂದ್ರೆ ಆತ ಬಂಧಿತ ಆರೋಪಿಯಾಗಿದ್ದಂತ ಸಂದರ್ಭದಲ್ಲಿ ವಿಚಾರಣೆಗೆ ಅಂತೇಳಿ ಅವನ್ನ ಹೆಚ್ಚಿನ ಕಸ್ಟಡಿಗೆ ತೆಗೆದುಕೊಂಡಾಗ ಈತನನ್ನ ದುರುಪಯೋಗ ಪಡಿಸ್ಕೊಂಡು ಇವನಿಂದ ಒಂದಿಷ್ಟು ಲಾಭವನ್ನ ಸಿಸಿಬಿ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಸೊ ಲಾಭವನ್ನ ಪಡ್ಕೊಂಡಿದ್ರು ಅಂತ ಹೇಳಿ ಅವ್ರ ಮೇಲೆ ಆರೋಪಗಳು ಬಂದಿತ್ತು. ಇದಾದ ನಂತರ ಆತನ ಬಂಧಿಸಿ ಸಿಸಿಬಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಇದಾದ ಬಳಿಕ ಏನು ಕಾಂಗ್ರೆಸ್ ಸರ್ಕಾರ
ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಒಂದು SIT ಅನ್ನು ರಚನೆ ಮಾಡಿ ಇಡೀ ಪ್ರಕರಣದ ಮೇಲೆ ಆರೋಪ ಏನು ಬರ್ತೈತೆ ಅದಕ್ಕೆ ಸಂಬಂಧಪಟ್ಟಾಗೆ ತನಿಖೆ ಮಾಡುವಂತೆ 3 ಜನ ಪ್ರಮುಖ ಅಧಿಕಾರಿಗಳನ್ನ ನೇಮಕವನ್ನ ಮಾಡಿ ಈ ಪ್ರಕರಣದ ತನಿಖೆಯನ್ನು ಸೂಚಿಸ್ತಾರೆ. ಈ ಸಂದರ್ಭದಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಕೂಡ ಬಂಧನ ಆಗ್ತಾರೆ. ಅಂದ್ರೆ ಒಂದಿಷ್ಟು ಪ್ರಕರಣದ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಇವರ ಲಾಭಕ್ಕೋಸ್ಕರ ಒಂದಿಷ್ಟು ಹಣವನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಆರೋಪಗಳು ಕೇಳಿ ಬಂದಿತ್ತು. ಸೊ ಇದಕ್ಕೆ ತಾಂತ್ರಿಕವಾದ ಎವಿಡೆನ್ಸ್ ಗಳನ್ನ ಕಲೆ ಹಾಕಿದಂತ SIT ತಂಡ ಪೊಲೀಸ್ ಅಧಿಕಾರಿ ಸೇರಿದಂತೆ ಸೈಬರ್ ಎಕ್ಸ್ಪರ್ಟ್ಸ್ ಗಳಿಂದ ಅಂತವ್ರನ್ನ ಬಂಧನ ಮಾಡಿತ್ತು. ಅದಷ್ಟೇ ಅಲ್ಲದೆ ಹಿಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂದೀಪ್ ಪಾಟೀಲ್ ಅವರು ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನು ಮಾಡಿದ್ರು. ಇವತ್ತು ಕೂಡ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ವಿಚಾರಣೆಗೆ ಹಾಜರಾಗುವಂತೆ ಅವರಿಗೆ ಸೂಚನೆ ಮಾಡಲಾಗಿದೆ. ಅದರ ಜೊತೆಗೆ ಹಿಂದೆ DSP ಶ್ರೀಧರ್ ಪೂಜಾರ್ ಕೂಡ ಇದೇ ಪ್ರಕರಣದಲ್ಲಿ ಅವ್ರನ್ನ ಬಂಧಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಏನು ಹಿಟ್ಟಣ್ಣನ ಮಾಡಿ ಓಡೋಗಿದ್ರು ಅಂತ ಹೇಳಿ ಒಂದು ಪ್ರಕರಣ ಕೂಡ ಅವ್ರ ವಿರುದ್ಧ ದಾಖಲಾಗಿತ್ತು. ಅವರು ಕೂಡ ಈ ಪ್ರಕರಣದ ಆರೋಪಿ ಆಗಿದ್ರು ಅಂತ ಹೇಳಿ SIT ಅಧಿಕಾರಿಗಳು ಸೂಚಿಸಿದ್ರು. ಈಗ ಅವರು ಕೂಡ ವಿಚಾರಣೆಗೆ ಹಾಜರಾಗ್ತಾ ಇರುವಂತದ್ದು. ಸೊ ಅದ್ರ ಜೊತೆಗೆ ಇಲ್ಲಿ IPS ಅಧಿಕಾರಿಯ ಮಗ ಏನಿದ್ದಾನೆ ಆತ ಸುಮಾರು 57 ಲಕ್ಷದ ಒಂದು ಪಾರ್ಶ್ ಕಾರ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಹೆಸರಿನಲ್ಲಿ ಚೆಕ್ ಅನ್ನ ಪಡ್ಕೊಳ್ಳಲಾಗಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿರ್ತದ್ದು. ಸುಮಾರು 5.5 ಕೋಟಿ ಮೊತ್ತದ ಇದು ಬಿಟ್ಕಾಯಿನ್ ವ್ಯವಹಾರ ಇದಾಗಿತ್ತು. ಇದರಲ್ಲಿ ಓರ್ವ IPS ಅಧಿಕಾರಿಯ ಮಗ ಕೂಡ ಭಾಗಿಯಾಗಿ ಆತನು ಕೂಡ ಇದರಲ್ಲಿ ಸುಮಾರು 57 ಲಕ್ಷದಷ್ಟು ಹಣದ ವಹಿವಾಟನ್ನು ನಡೆಸಿರೋ ಬಗ್ಗೆ ಇತ್ತು. ಇದನ್ನ ಕರೆದು ಅವ್ರನ್ನು ಕೂಡ ವಿಚಾರಣೆಯನ್ನು ನಡೆಸಿರುವಂತದ್ದು. ವಿಚಾರಣೆ ನಡೆಸಿ ಆತನ ಬಳಿ ಕೂಡ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಸೊ ಇವತ್ತು ಸಂದೀಪ್ ಪಾಟೀಲ್ ಅವರು ವಿಚಾರಣೆಗೆ ಹಾಜರಾಗಿ ಅವರು ಏನು ಹೇಳಿಕೆಗಳನ್ನು ಕೊಡ್ತಾರೆ ಮತ್ತೆ ಅವರ ವಿರುದ್ಧ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರೆ ಅನ್ನೋದು ಕೂಡ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಒಟ್ಟಾರೆ ಇಡೀ ಪ್ರಕರಣ ದಿನದಿಂದ ದಿನಕ್ಕೆ ಒಂದೊಂದೇ ರೀತಿಯ ತಿರುವನ್ನ ಪಡ್ಕೊಳ್ತಾ ಇರುವಂತದ್ದು. ಇನ್ನೂ ಕೂಡ ಹಲವರನ್ನ ಈ ಪ್ರಕರಣದಲ್ಲಿ ಬಂಧಿಸಬೇಕಾಗುತ್ತೆ. ಇತ್ತೀಚೆಗಷ್ಟೇ ತುಮಕೂರಿನ ತಿಲಕ್ ಪಾರ್ಕ್ ನಲ್ಲಿ ಏನು ದಾಖಲಾಗಿದ್ದ ಒಂದು ಪ್ರಕರಣ ಇತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಕಿಯ ಬಂಧನವಾಗಿತ್ತು. ಅದರ ವಿಚಾರಣೆ ಕೂಡ ಮುಂದುವರೆದಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.